Yes, hi guys, welcome back to my new vlog, ಅಪೂರ್ವ ಕನ್ನಡ ವ್ಲಾಗ್ಸ್. ಎಸ್ ಗೈಸ್, ಇವತ್ತು ಏನು ವಿಡಿಯೋ ಅಂದರೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಅಂದರೆ ನಿಮಗೆಲ್ಲ ದೊಣ್ಣೆ ಬಿರಿಯಾನಿ ಮಾಡಿ ತೋರಿಸೋಣ ಅಂತ. ಈಗ ದೊಣ್ಣೆ ಬಿರಿಯಾನಿ ಮಾಡೋಕ್ಕೆ ಒಂದು 1/2 kg ಚಿಕನ್ ತರಿಸ್ದೆ. ಹಾಗೆ ವೀಡಿಯೋಗೂ ಆಗುತ್ತೆ, ತಿನ್ನೋಕ್ಕೂ ಆಗುತ್ತೆ ಅಂತೇಳಿ ಇವತ್ತು ವೆಡ್ನೆಸ್ಡೇ ಅಲ್ವಾ, ಸೊ ತರಿಸಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು, ಏನೇನು ತೊಗೋತೀನಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಏನು ಅಂತ. 1/2 kg ಚಿಕನ್ ಎತ್ಕೊಂಡಿದ್ದೀನಿ. ಚೆನ್ನಾಗಿ 3 ರಿಂದ 4 ಸಲ ತೊಳೆದು ಕ್ಲೀನಾಗಿ ನೀರೆಲ್ಲ ಬಗ್ಗಿಸ್ಕೊಂಡಿದ್ದೀನಿ, ಒಂಚೂರು ನೀರಿಲ್ದಂಗೆ. ಇದಕ್ಕೇ ಒಂದು ಅರ್ಧ ಕಪ್ ಆಗಷ್ಟು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಗಟ್ಟಿ ಮೊಸರು ಆ್ಯಡ್ ಮಾಡಬೇಕು, ಇದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಖಾರದ ಪುಡಿ 1-2 ಟೇಬಲ್ ಸ್ಪೂನ್ ಆಗಷ್ಟು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ, ಸಾಲ್ಟು ಇದು 1 ಟೇಬಲ್ ಸ್ಪೂನ್ ಆಗಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಆಗಷ್ಟು ಅರಶಿನದ ಪುಡಿ ಹಾಕಿ ಚೆನ್ನಾಗೆ ಎಲ್ಲ ಹೊಂದ್ಕೊಳ್ಳೋ ಹಂಗೆ ಕ್ಲೀನಾಗೆ ಈ ಥರ ಕಲಿಸ್ಕೋಬೇಕು ನೋಡಿ. ಸ್ಪೂನಲ್ಲಾದರೂ ಕಲಿಸ್ಬೋದು, ಕೈಯಲ್ಲಾದರೂ ಕಲಿಸ್ಬೋದು. ನಾನು ಕೈಯಲ್ಲಿ ಕ್ಲೀನಾಗಿ ಈ ಥರ ಕಲಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಕಲಿಸಿ 30 ನಿಮಿಷ ಚಿಕನ್ನ ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕು. ನಾನಿಲ್ಲಿ ಬಿರಿಯಾನಿ ಮಸಾಲ ರೆಡಿ ಮಾಡ್ಕೊಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗಷ್ಟು ಮೆಣಸು, 1 ಟೇಬಲ್ ಸ್ಪೂನ್ ಸೋಂಪು, ಅನನಸ್ಸು, ಏಲಕ್ಕಿ, ಒಣಗಿದ ಮೆಣಸಿನ್ಕಾಯಿ, ಪಲಾವ್ ಎಲೆ, ಜೀರಿಗೆ, ಚಕ್ಕೆ, ಲವಂಗ ಇದೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸೀಡ್ಸ್ ಥರ ಮಾಡ್ಕೋಬಾರ್ದು. ಲೈಟಾಗಿ ಸ್ವಲ್ಪ ಸ್ಮೆಲ್ ಬರೋವಾಗ ಫ್ಲೇವರ್ ಅದು ಸ್ಮೆಲ್ ಬರುತ್ತೆ, ಅರ್ಧ ಗಂಟೆ ರೋಸ್ಟ್ ಮಾಡ್ಕೋಬೇಕು ನೋಡಿ. ಈ ಥರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡೆ ನೋಡಿ. ಸ್ವಲ್ಪ ಗೋಲ್ಡನ್ ಟರ್ನ್ ಆದಮೇಲೆ ಅದನ್ನು ಎತ್ತಿ ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತಾಗಿ ಪೌಡ್ರ್ ಮಾಡ್ಕೊಬೇಕು ನೋಡಿ. ಈ ಥರ ಪೌಡ್ರ್ ಹಾಕಬೇಕು. ತರಿ ಇದೆ ಇದು ಪೌಡ್ರು, ನೀವು ಸ್ಮೂತಾಗಿ ಪೌಡ್ರ್ ಮಾಡ್ಕೊಳ್ಳಿ. ನಾನು ದೊಡ್ಡ ಜಾರ್ಗೆ ಹಾಕಿರೋದಕ್ಕೆ ತರಿ ಇದೆ. ಇನ್ನು ಹಾಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಬಾಣಲಿ ಇಟ್ಟು ಬಾಣಲಿ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೇ 1 ಗಡ್ಡೆ ಆಗಷ್ಟು ಬೆಳ್ಳುಳ್ಳಿ, ಒಂದು ದೊಡ್ಡ ಗಡ್ಡೆ ಆಗಷ್ಟು ಬೆಳ್ಳುಳ್ಳಿನ ಮತ್ತು 2 ಅಥವಾ 3 ಇಂಚು ಶುಂಠಿನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿ ಆಗಷ್ಟು ಕೊತ್ತಂಬರಿ, 1 ಹಿಡಿ ಆಗಷ್ಟು ಪುದೀನ, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಎತ್ಕೊಂಡಿದ್ದೀನಿ. ನಾನಿಲ್ಲಿ 8 ಹಸಿಮೆಣ್ಸಿನ್ಕಾಯಿ ಎತ್ಕೊಂಡಿದ್ದೀನಿ. ಖಾರಕ್ಕೆ ಸರೋಗುತ್ತೆ, ಮೀಡಿಯಮ್ ಖಾರಕ್ಕೆ. ಮತ್ತು ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮೆಣಸಿನ್ಕಾಯಿ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ಕು ಅಂತಾರಲ್ಲ, ಆ ಥರ ಏನೂ ಪ್ರಾಬ್ಲಮ್ ಬರೋಲ್ಲ ಈ ಥರ ಫ್ರೈ ಮಾಡಿ ನೀಟಾಗಿ ಹಾಕ್ಕೊಳ್ಳೋದ್ರಿಂದ ನೋಡಿ. ಇದನ್ನು ಈಗ ಸ್ಮೂತ್ ಪೇಸ್ಟ್ ಮಾಡ್ಕೊಬರಬೇಕು. ಈಗ ಬನ್ನಿ ಬಿರಿಯಾನಿ ಮಾಡೋಣ ಹೇಗೆ ಅಂತ. ಒಂದು ಕುಕ್ಕರ್ ಇಟ್ಟಿದ್ದೀನಿ ನಾನಿಲ್ಲಿ. ಕುಕ್ಕರ್ಗೆ 5 ರಿಂದ 6 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೋಬೇಕು. ಬಿರಿಯಾನಿಗೆ ಎಣ್ಣೆನೇ ಅಲ್ವಾ ಮೇನ್ ಇಂಪಾರ್ಟೆಂಟು. ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನಾವು ಇದಕ್ಕೆ ತುಪ್ಪ ಕೂಡ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೋಬೋದು, ತುಪ್ಪ ಇಷ್ಟಪಡೋರಾದರೆ. ನಾನಿಲ್ಲಿ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಕಲ್ಲು ಹೂವು ಹಾಕಿದ್ದೀನಿ, 2 ಸ್ಟಾರ್ ಅನಾನಸ್ ಹೂವು ಹಾಕಿದ್ದೀನಿ, ಮತ್ತು 1 ಇಂಚು ಚಕ್ಕೆ, 4 ರಿಂದ 5 ಲವಂಗ, ಮತ್ತು ಸೋಂಪು ಇಷ್ಟೆಲ್ಲ ಹಾಕಿ ಇದು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೇ ಇಲ್ಲಿ 1 ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿ, ದೊಡ್ಡದಾದರೆ 1 ಹಾಕಿ, ಚಿಕ್ಕದಾದರೆ 2 ಹಾಕಿ. ನಾನಿಲ್ಲಿ ಚಿಕ್ಕದು 2 ಈರುಳ್ಳಿನ ಮೀಡಿಯಮ್ ಸೈಜದ್ದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ. ಈ ಥರ ಇನ್ನು ಮ್ಯಾರಿನೇಟ್ ಮಾಡಿರೋ ಚಿಕನ್ನು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಸರು ಹಾಕೋದ್ರಿಂದ ಜ್ಯೂಸಿ ಆಗಿರುತ್ತೆ ಚಿಕನ್, ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಸೊ ಮೊಸರು ಬೇಕು ಅಂದರೆ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗಷ್ಟು ಮೊಸರು ಹಾಕಿದ್ದೀನಿ. ಮೊಸರು ಬೇಡ ಅನ್ನೋರು 1 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಮತ್ತು ಇಲ್ಲಿ ರುಬ್ಬಿಟ್ಟಿದ್ನಲ್ಲ ಕೊತ್ತಂಬರಿ, ಪುದೀನ ಮತ್ತು ಮೆಣಸಿನ್ಕಾಯಿ ಪೇಸ್ಟು, ಆ ಪೇಸ್ಟ್ನ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಮೊಸರು ಅದೆಲ್ಲ ಬಿಟ್ಕೊಬೇಕು. ಈ ಥರ ಬಿಟ್ಕೊಂಡ್ಮೇಲೆ ಅದಕ್ಕೇ ಪೇಸ್ಟ್ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದರಲ್ಲೇ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ, ಸೊ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಹಾಕ್ಕೊಂಡಿದ್ದೀನಿ. ರುಬ್ಬಿರೋಂಥ ಪೇಸ್ಟ್ನ ಫುಲ್ ಈ ಥರ ಹಾಕ್ಕೋಬೇಕು ಕ್ಲೀನಾಗೆ. ಇನ್ನು ಕ್ಲೀನಾಗಿ ಈ ಥರ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ನೋಡಿ. ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರೋದಲ್ಲ ಆ ಮಸಾಲೆ ಕೂಡ ಹಾಕಿ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಆಗಬೇಕಿದು ನೋಡಿ. ಈ ಥರ ಕ್ಲೀನಾಗಿ ಕಲಿಸ್ಕೊಬೇಕು. ಸೀದಿಸ್ಬೇಡ್ರಿ, ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ಥರ ಕಲರ್ ಚೇಂಜ್ ಆಗಬೇಕು, ಎಣ್ಣೆ ಬಿಡಬೇಕು. ನಾನು ಅದೇ ಜಾರಿಗೇ 2 ಮೀಡಿಯಮ್ ಸೈಜ್ ಟೊಮೆಟೊ ನೋಡಿ, ಈ ಸೈಜ್ ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊನ ಪೇಸ್ಟ್ ಮಾಡಿಕೊಂಡು ಆ ಟೊಮೆಟೊ ಕೂಡ ಅದಕ್ಕೇ ಆ್ಯಡ್ ಮಾಡ್ತೀನಿ. ಈಗ ಕುಕ್ಕರ್ಗೆ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕೀಗ
ನೋಡಿ ಈ ಥರ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಟೊಮೆಟೊ ಕಟ್ ಮಾಡಿರೋದು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಇದು ಕೂಡ ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೊಬೇಕು. ಕ್ಲೀನಾಗಿ ಸೀದೋಗ್ದಿರೋ ಥರ ನೋಡ್ಕೊಳ್ಳಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಮತ್ತು ಇದು ಮೇನ್ ಇಂಗ್ರೀಡಿಯೆಂಟು, ನಾವು ಡ್ರೈ ರೋಸ್ಟ್ ಮಾಡಿದ್ವಲ್ಲ ಪೌಡರು, ಇದೇ ಮೇನ್ ಬಿರಿಯಾನಿಗೆ ಫ್ಲೇವರ್ ಕೊಡೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಪೌಡರ್ ಬೇಕಾದ್ರೆ ನಾವೆಲ್ಲ ಬಿರಿಯಾನಿಗೂ ಯೂಸ್ ಮಾಡ್ಬೋದು, ನಾವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಈ ಥರ ಮಾಡಿಕೊಂಡು. ನೋಡಿ ಇದೇ ಮೇನ್ ಇಂಗ್ರೀಡಿಯೆಂಟ್ ಇದು ಟೇಸ್ಟ್ಗೆ. ಆ ಪೌಡರ್ನ ಹಾಕಿ ಕ್ಲೀನಾಗಿ ಈಗ ಕಲಿಸ್ಕೊತಾ ಇದ್ದೀನಿ. ನೋಡಿ ಆ ಥರ ಕಾಣಿಸ್ತಾ ಇದೆಯಲ್ಲ, ಇದಕ್ಕೀಗೆ ಹಾಗೆ ಮೇಲ್ಗಡೆ ಸುಮ್ಮನೆ ಮುಚ್ಚಿಬಿಟ್ಟು ಒಂದು 5ರಿಂದ 6 ನಿಮಿಷ ಸುಮ್ಮನೆ ಮುಚ್ಚಿದ್ದೆ. ಕ್ಲೋಸೆಲ್ಲ ಮಾಡಿಲ್ಲ, ವಿಜಿಲೆಲ್ಲ ಇಟ್ಟಿಲ್ಲ, ಬರೀ ಮೇಲ್ಗಡೆ ಮುಚ್ಚಿ 5 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡೆ. ಈಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಆವಾಗೇ ಮ್ಯಾರಿನೇಟ್ ಮಾಡೋವಾಗ ಕೂಡ ಉಪ್ಪು ಹಾಕಿದ್ದೀವಲ್ಲ, ಸೊ ನೋಡ್ಕೊಂಡು ಹಾಕಬೇಕು. ಉಪ್ಪು ಎಷ್ಟು ಬೇಕೋ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ ಕೂಡ ಹಾಕ್ಬೋದು, ಧನಿಯಾ ಕಾಳು ಕೂಡ ಹಾಕ್ಬೋದು. ಧನಿಯಾ ಕಾಳು ನಾವು ಅವಾಗೆ ಫ್ರೈ ಮಾಡ್ಕೊಂಡ್ವಲ್ಲ, ಅದ್ರ ಜೊತೆನೇ ಸೇರಿಸಿ 1 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ನಾನಿಲ್ಲಿ ಪೌಡರ್ ಹಾಕಿದ್ದೀನಿ. ಆ ಗ್ಲಾಸಲ್ಲಿ ನಾನು 3 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಹಾಕ್ತಾಯಿದ್ದೀನಿ. ಇನ್ನು ನೀರು ಹಾಕಿಲ್ಲ, ಬರೀ ಅದು ಚಿಕನ್ ಮಸಾಲೆಯಲ್ಲೇ ಅಕ್ಕಿ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಅನ್ನ ತುಂಬ ಚೆನ್ನಾಗಾಗುತ್ತೆ ಮತ್ತು ರೈಸಲ್ಲಿ ಮಸಾಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಸೊ ಫಸ್ಟೇ ನೀರು ಹಾಕೋಕ್ಕೆ ಮುಂಚೆನೇ ಅಕ್ಕಿ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಕಲಿಸ್ಕೊಂಡ್ರೆ ಉದ್ರಾಗೂ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಕಲಿಸ್ಕೋಬೇಕು ಅಕ್ಕಿನ ಸ್ವಲ್ಪ ಹೊತ್ತು. ಆ ನೀರಿರೋದೆಲ್ಲ ಸ್ವಲ್ಪ ಫ್ರೈ ಆಗೋ ಗಂಟ ಸ್ವಲ್ಪ ಇವಾಗ ಐ ಫ್ಲೇಮ್ ಮಾಡಿಬಿಟ್ಟು ಒಂಚೂರು ನೀರು ಡ್ರೈ ಆಗೋಷ್ಟು ಕಲಿಸ್ಕೋಬೇಕು. ನೋಡಿ ಈ ಥರ ಮಾಡೋದ್ರಿಂದ ಅನ್ನ ತುಂಬ ಚೆನ್ನಾಗಾಗುತ್ತೆ, ಸ್ಮೂತಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಈ ಥರ ಆಯ್ತಲ್ಲ, ಈ ಥರ ಸ್ವಲ್ಪ ನೋಡಿ ಈ ಥರ ಒಂಚೂರು ನೀರು ಹೀರ್ಕೊಂಡ್ಮೇಲೆ ಇವಾಗ ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ನಾನು ಆ ಗ್ಲಾಸಲ್ಲಿ 3 ಗ್ಲಾಸ್ ಆಗೋಷ್ಟು ಅಕ್ಕಿ ಎತ್ಕೊಂಡಿದ್ದೆ, ಸೊ 5.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ ಈ ಥರ. ಇವಾಗ ಬೇಕಾದ್ರೆ ನಾವು ಸ್ವಲ್ಪ ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು, ಖಾರ ಬೇಕಾ ಉಪ್ಪು ಬೇಕಾ ಕಮ್ಮಿ ಇದ್ದರೆ ಹಾಕ್ಕೋಬೋದು. ಕುದಿ ಬಂದಮೇಲೆ ಒಂಚೂರು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ. ಆ ವಿಡಿಯೋ ಕ್ಲಿಪ್ ಮಿಕ್ಸ್ ಆಗಿದೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಜಿಲ್ ಬಿಡಬೇಕು. 3 ವಿಜಿಲ್ ಬಿಟ್ಟಿದ್ದೀನಿ. ನೋಡಿ ಈ ಥರ ಆಗಿದೆ ಅನ್ನ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಇದೆ ರೈಸು. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ದೊಣ್ಣೆ ಬಿರಿಯಾನಿ. ಎಸ್ ಗೈಸ್, ಬಿರಿಯಾನಿ ಅಂತೂ ಟೇಸ್ಟಿಯಾಗಿತ್ತು. ಇನ್ನು ಯಾರೆಲ್ಲ ವೀಡಿಯೋ ನೋಡಿದರೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.